ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಇದು ಇಂಟ್ರಡಕ್ಷನ್ ಅಷ್ಟೇ ಬ್ರಹ್ಮಸೂತ್ರ ಭಾಷ್ಯಕ್ಕೆ. ಈ ಮುಂದೆ ಹೋದ್ಮೇಲೆ ಜಾಸ್ತಿ ಹೊತ್ತು ಮಾಡೋಣ. ಏನಾಯ್ತು ಈಗ? ದೊಡ್ಡ ಪುರಾಣ ಕೋಟ್ ಮಾಡಿದರು. ಯಾವ ಪುರಾಣನ? ಸ್ಕಂದ ಪುರಾಣನ. ಯಾವುದಕ್ಕೋಸ್ಕರ? ಜ್ಞಾನದ ಸ್ಥಿತಿ ಹೇಗಿತ್ತು, ದೇವರ ಅವತಾರ ಮಾಡಿದ್ದು ಹೇಗೆ, ಏನಾಗಿತ್ತು ದ್ರೌಪದಿ ಕೊನೆಗೆ, ಅದಿಷ್ಟು ವೇದ ವಿಭಾಗ ಹೇಗೆ ನಡೀತು, ಎಷ್ಟು ಮಾಡಿದರು, ಸೂತ್ರ ಅಂದರೆ ಏನು, ಇವೆಲ್ಲ ತಿಳಿಸಿದರು. ಅದಾದ ಮೇಲೆ ಸೂತ್ರ ಲಕ್ಷಣ ಹೇಳಿದರು. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ವಿಶ್ವತೋಮುಖಂ ಅಸ್ತೋಭಂ ಅನವದ್ಯಂಚ ಸೂತ್ರಂ ಸೂತ್ರವಿದೋ ವಿದುಹು. ಸೂತ್ರ ಹೀಗಿರಬೇಕು ಅಂತ ಹೇಳ್ತಾರೆ. ನಿನ್ನೆ ಓದಿದೆ ಅದು. ನಿರ್ವಿಶೇಷಿತ ಸೂತ್ರತ್ವಂ ಬ್ರಹ್ಮಸೂತ್ರಸ್ಯ ಚಾಪ್ಯತಃ. ಇವತ್ತು ನಿರ್ವಿಶೇಷ ವ್ಯಾಕರಣ ಸೂತ್ರ ಅಂತ ಕರಿಬೇಕು, ಮೀಮಾಂಸಾ ಸೂತ್ರ ಅಂತ ಕರೀತಾರೆ. ಆಮೇಲೆ ಅನೇಕ ಸೂತ್ರಗಳ ಹೆಸರಿವೆ. ಗೌತಮ ಸೂತ್ರ ಬೇಕಾದಷ್ಟಿವೆ. ಅದಕ್ಕೆಲ್ಲ ಹೆಸರು ಹೇಳಬೇಕು. ಗೌತಮ ಸೂತ್ರ, ಮೀಮಾಂಸಾ ಸೂತ್ರ, ಎಲ್ಲ ಹೇಳಬೇಕು. ಚಾರ್ವಾಕರ ಸೂತ್ರಗಳು ಮಾಡ್ಕೊಂಡಿದ್ದಾರೆ ಇತ್ತೀಚೆಗೆ. ಯಾರೋ ಚಾರ್ವಾಕರು ಅದೊಂದೇ ಒಂದು ಸೂತ್ರ. ಆದರೆ ಬರೀ ಸೂತ್ರ ಅಂದರೆ ಏನರ್ಥ? ಬ್ರಹ್ಮಸೂತ್ರ ಅಂತ. ಬರೀ ಗೀತಾ ಅಂದರೆ ಭಗವದ್ಗೀತಾ, ಬರೀ ವ್ರತ ಅಂದರೆ ಏಕಾದಶಿ, ಎಲ್ಲೋ ಬರೀ ಸಾಧನೆ ಅಂದರೆ ಜ್ಞಾನ. ಇಂಬ್ಯಾಡ್ ಭಟ್ ಅಂತ ತಗೋಬೇಕೀಗ. ಆ ದೃಷ್ಟಿಯಲ್ಲಿ ನಿರ್ವಿಶೇಷಿತ ಸೂತ್ರತ್ವ ಅಂದರೆ ಏನು? ಸೂತ್ರ ವಿಥೌಟ್ ಎನಿ ಅಬ್ಜೆಕ್ಟಿವ್ ಈಸ್ ಬ್ರಹ್ಮಸೂತ್ರ ಓನ್ಲಿ. ಅಬ್ಜೆಕ್ಟಿವ್ ಲೆಸ್ ಸೂತ್ರ, ಅಷ್ಟು ಗ್ರೇಟ್ ಅದು. ಬ್ರಹ್ಮಸೂತ್ರಸ್ಯ ಚಾಪ್ಯತಃ ಅಥ ಯಥಾ ವ್ಯಾಸತ್ವಮೇಕಸ್ಯ ಗುಣಸ್ಯ ಕೃಷ್ಣಸ್ಯ ಅನ್ನೇ ವಿಶೇಷಣ. ವ್ಯಾಸರು ಅಂದರೆ ವೇದವ್ಯಾಸ ದೇವರೇನೆ. ಉಳಿದವರಿಗೆಲ್ಲ ಸೇರಿಸ್ಬೇಕು ನಾವು. ದ್ರೋಣಿ ವ್ಯಾಸ, ಮುಂದೆ ಅಶ್ವತ್ಥಾಮಾಚಾರ್ಯ ವ್ಯಾಸ ಪದವಿ ಬರ್ತಾರೆ. ಅದು ಪದವಿ ಅಷ್ಟೇ, ಸ್ವರೂಪ ಅಲ್ಲ. ಅವ್ರು ಏನಂತ ಹೆಸರು? ಬರೀ ವ್ಯಾಸ ಅನ್ನಬಾರ್ದು, ದ್ರೋಣಿ ವ್ಯಾಸ ಅಂತ ಕರಿಬೇಕು. ಗೊತ್ತಾಯ್ತಾ? ಅದು ಇವರಿಗೆ ಮಾತ್ರ ಏನಂತ ಕರೀತಾರೆ? ಬರೀ ಮನುಗಳನ್ನು ಬರೀ ಅಂತ ಕರಿಬಾರ್ದು. ಸ್ವಯಂಭೂ ಮನು ಎಲ್ಲ ಕರಿಬೇಕು. ಬರೀ ಮನು ಅಂದರೆ ನಾರಾಯಣ, ವಾಯುದೇವರು. ಬರೀ ಮನು ಅಂದರೆ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಬರೀ ಸೂತ್ರ ಅಂದರೆ ಬ್ರಹ್ಮಸೂತ್ರ, ಬರೀ ವ್ಯಾಸರು ಅಂದರೆ ವೇದವ್ಯಾಸರು. ಸವಿಶೇಷಣ ಸೂತ್ರಾಣಿ ಹ್ಯಪರಾಣಿ ವಿಧೋ ವಿದುಹು. ಉಳಿದ ಎಲ್ಲ ಸೂತ್ರಗಳಿಗೂ ಕೂಡ ಅಡ್ಜೆಕ್ಟಿವ್ ಹಾಕಿ ಹೇಳಬೇಕು. ಈ ಸೂತ್ರಕ್ಕೆ ಮಾತ್ರ ಅಡ್ಜೆಕ್ಟಿವ್ ಹಾಕಬೇಕಾಗಿಲ್ಲ. ಮುಖ್ಯಶ್ಚ ನಿರ್ವಿಶೇಷೇಣ ಶಬ್ದೋ ಅನ್ಯೇಷಾಂ ವಿಶೇಷತಃ. ಮುಖ್ಯವಾದದ್ದಕ್ಕೆ ನಿರ್ವಿಶೇಷವಾದ ಶಬ್ದ. ಉಳಿದವರಿಗೆಲ್ಲ ಏನು ಮಾಡ್ತಾರೆ? ಅಡ್ಜೆಕ್ಟಿವ್ ಹಾಕಿ ಹಾಕಿ ಹೇಳಬೇಕಾಗತ್ತೆ. ಅದಕ್ಕೆ ದೇವರು ಅಷ್ಟೇ. ದೇವರು ಅಂತ ಹೇಳಿದ ತಕ್ಷಣ ಯಾರು? ನಾರಾಯಣ. ದೇವಂ ನಾರಾಯಣಂ ನತ್ವ ಅಷ್ಟೇ. ಇತಿ ವೇದ ವಿಧ ಪ್ರಾಹು ಶಬ್ದ ತತ್ವಾರ್ಥ ವೇದಿನಃ. ಈ ಶಬ್ದ ತತ್ವದ ಅರ್ಥವನ್ನು ತಿಳಿದ ಜನ ಇದ್ದಾರಲ್ಲ, ಅವ್ರು ಹೇಳ್ತಾರೆ ನಿರ್ವಿಶೇಷದ ಸೂತ್ರ ಬ್ರಹ್ಮಸೂತ್ರಗಳೇ. ಸೂತ್ರೇಷು ಯೇಷು ಸರ್ವೇಪಿ ನಿರ್ಣಯ ಸಮುದೀರಿತಾ. ಸೂತ್ರದ ವಿಶೇಷ ಏನು ಅಂದರೆ ಎಲ್ಲ ನಿರ್ಣಯನೂ ಬಂದು ಹೋಗಿಬಿಟ್ಟಿದೆ. ಅಲ್ಲಿ ನಿರ್ಣಯ ಇಲ್ಲದ್ದೇ ಇಲ್ಲ. ಬರೀ ವಿಷಯ ಅಲ್ಲ, ನಿರ್ಣಯ. ನಿರ್ಣಯದ ಮೇಲೆ ವಿಷಯ ಇರಲೇಬೇಕಲ್ಲ. ವಿಷಯ ನಿರ್ಣಯ ಪೂರ್ತಿ ಇರೋದರಿಂದ ಬ್ರಹ್ಮಸೂತ್ರಗಳು ಹೈಯೆಸ್ಟ್. ಶಬ್ದಜಾತಶ್ಚ ಸರ್ವಸ್ಯ ಯತ್ ಪ್ರಮಾಣಶ್ಚ ನಿರ್ಣಯ. ಬರೀ ಬೇರೆಯವರೆಲ್ಲ ಉಪನಿಷತ್ತಿ ಮಾತ್ರ ಬ್ರಹ್ಮಸೂತ್ರ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಪ್ಪದು. ಶಬ್ದಜಾತಶ್ಚ ಸರ್ವಸ್ಯ. ಜಗತ್ತಿನ ಯಾವುದೇ ಆಗಮ ಅರ್ಥ ಮಾಡಿಕೋಬೇಕು ಅಂತಿದ್ರೆ ಅದಕ್ಕೆ ಬೇಸಿಸ್ ಯಾವುದು ನಮಗೀಗ? ಬ್ರಹ್ಮಸೂತ್ರನೇ, ಬೇರೆ ಅಲ್ಲ. ಹೌದು, ಇದಮಿತ್ತ ಮಿತಿ ಮೀಮಾಂಸಾ ನಿರ್ಣಯ. ಹೀಗೇನೆ ಅಂತ ಹೇಳಬೇಕು, ಅದು ನಿರ್ಣಯ. ಶಬ್ದಜಾತಸ್ಯ ಸರ್ವಸ್ಯ ಯತ್ ಪ್ರಮಾಣಶ್ಚ ನಿರ್ಣಯ ಏವಂ ವಿಧಾನಿ ಸೂತ್ರಾಣಿ ಕೃತ್ವಾ ವ್ಯಾಸೋ ಮಹಾಯಶಾಹ. ಇಂಥ ಸೂತ್ರಗಳನ್ನು ಬರೆದ ವೇದವ್ಯಾಸದೇವರು ಏನು ಮಾಡಿದರು? ಅಂತಿಂಥವ್ರಿಗೆ ಜ್ಞಾನ ಕೊಟ್ಟಿದ್ದಲ್ಲ. ಬ್ರಹ್ಮ ರುದ್ರಾದಿ ದೇವೇಶು ಮನುಷ್ಯ ಪಿತೃಪಕ್ಷಿಷು. ಅದು ಎಲ್ಲಿಂದೆಲ್ಲಿ ಜ್ಞಾನ? ಬ್ರಹ್ಮದೇವರಿಂದ ಹಿಡಿದು ಪಶು ಪಕ್ಷಿಯವರಿಗೂ ಜ್ಞಾನ ಕೊಟ್ಟರು ಅಂತ ಹೇಳ್ತಾರೆ. ನಮಗೆ ಪಶು ಪಕ್ಷಿಯವರಿಗೆ ಅನ್ನ ಕೊಡಬೇಕು ಅಂತ ಶಾಸ್ತ್ರ ಹೇಳ್ತದೆ, ಅದು ಕೊಡೋದಿಲ್ಲ. ಅದು ಎಲ್ಲರಿಗೂ ಜ್ಞಾನ ಕೊಡಬೇಕು. ಇದು ಅರ್ಥ ಆದರೆ ಎಷ್ಟು ಜನಕ್ಕೆ ಜ್ಞಾನದ ವೈಶಾಲ್ಯ ಇರಬೇಕು. ನಾವೆಲ್ಲ ಭಾಳ ಕಡಿಮೆ ಕೊಡ್ತಿರೋದು. ಊಟ ಹಾಕಿದಷ್ಟು ನೀವು ಪ್ರವಚನ ಉಂಟಾ? ಇಲ್ಲ. ಪ್ರತಿಯೊಂದು ಕಾರ್ಯಕ್ಕೂ ಊಟ ಅಟ್ಯಾಚ್ ಆಗಿರ್ತದೆ, ಪ್ರವಚನ ಇರೋದಿಲ್ಲ. ತಪ್ಪದು. ನಮ್ಮ ಪ್ರಕಾರ ಇರಲೇಬೇಕು. ಬ್ರಹ್ಮರುದ್ರಾದಿ ದೇವೇಶು ಮನುಷ್ಯ. ಬ್ರಹ್ಮರುದ್ರಾದಿಯವರ ಜ್ಞಾನ ಇದೆ. ವೇದವ್ಯಾಸ ಗ್ರಂಥ ಓದೋದಕ್ಕೆ ಏನಾಯಿತು ಅಂದರೆ ಜ್ಞಾನದ ವಿಶೇಷತೆ ಬಂತು. ಪುನರಾವರ್ತನೆ ಮೊದಲಾದ ಕಾರಣದಿಂದ ವಾಯುದೇವರಿಗಂತೂ ಅವರಿಗೆ ವಿಶೇಷ ಬಂದ ಮೇಲೆ ಇನ್ನು ಉಳಿದ ದೇವತೆಗಳು ಹೇಳೋ ಕಾರಣವೇ ಇಲ್ಲ. ಏವಂ ವಿಧಾನಿ ಸೂತ್ರಾಣಿ ಕೃತ್ವಾ ವ್ಯಾಸೋ ಮಹಾಯಶಾಹ ಬ್ರಹ್ಮರುದ್ರಾದಿ ದೇವೇಶು ಮನುಷ್ಯ ಪಿತೃಪಕ್ಷಿಷು ಜ್ಞಾನಂ ಸಂಸ್ಥಾಪ್ಯ. ಇರೋ ಜ್ಞಾನ ದೃಢವಾಗೋದು ಕೆಲವರಿಗೆ, ಇಲ್ಲದ ಜ್ಞಾನ ಬರೋದು ಕೆಲವರಿಗೆ, ಬಂದಿದ್ದು ಗಟ್ಟಿಯಾಗೋದು. ಇಷ್ಟೆಲ್ಲ ಕೆಲಸ ಮಾಡಿ ಕ್ರೀಡತೆ ಪುರುಷೋತ್ತಮ. ಪರಮಾತ್ಮ ಏನು ಮಾಡ್ಕೊಂಡಿದ್ದಾನೆ ಈಗ? ಕ್ರೀಡತೆ. ಇಷ್ಟೆಲ್ಲ ಮಾಡಿದ್ರೆ ಎಫರ್ಟ್ಸ್ ಏನು ದೇವರಿಗೆ? ಏನದು? ವಿಹಾರ ಅಷ್ಟೇ. ವಿಹಾರ ಇದು ಭಾರಿ ಇಂಪಾರ್ಟೆಂಟ್. ಇದು ಭಾರಿ ಕಷ್ಟಪಟ್ಟು ಮಾಡಿದ್ದಾನೆ ದೇವರು. ಪಾಪ ಅದು ನೋವಾಗಬಾರ್ದು ಅಂತ ಮಾಡೋದಲ್ಲ. ದೇವರಿಗೆ ಕಷ್ಟನೇ ಪಡೋ ಪ್ರಸಂಗ ಇಲ್ಲ. ಯಾಕೆ? ಆಲ್ ಮೈಟಿ. ಅತಿ ಹೆಚ್ಚು ಸಾಮರ್ಥ್ಯ ಇದ್ದವರಿಗೆ ಸಣ್ಣ ದೊಡ್ಡದ ಕೆಲಸ ಚಿಕ್ಕದಾಗಿ ಕಾಣಿಸುತ್ತೆ, ಕಡಿಮೆ ಸಾಮರ್ಥ್ಯ ಇದ್ದವರಿಗೆ ದೊಡ್ಡದಾಗಿ ಕಾಣಿಸುತ್ತೆ. ದೇವರಿಗೆ ಎಲ್ಲನೂ ಕಡಿಮೆನೇ, ನಮಗೆ ಭಾರಿ ದೊಡ್ಡದು ಅದು ಒಂದು.
ಇತ್ಯಾದಿ ಎಲ್ಲಿದೆ ಅಂತ ಹೇಳಿ ಎಲ್ಲಿ ಕೊಟ್ಟರು ಸ್ಕಾಂದ ಅಂತ ಮೊದಲು ಹೇಳಿಬಿಟ್ಟಿದ್ದಾರೆ. ಉಕ್ತಂಚ ಸ್ಕಾಂದೇ ಇತ್ಯಾದಿ. ಇಷ್ಟು ಸ್ಕಂದ ಪುರಾಣದ ಒಂದು ವಿಷಯ ಏನು ಅಂದರೆ ಸೂತ್ರ, ಅದಕ್ಕೆ ಅವತಾರ, ಬರೆದವರು ಯಾರು ಎಲ್ಲ ಪ್ರಿಯಾಂಬಲ್ ಕೊಟ್ಟರು. ಬೇರೆ ಸೂತ್ರ ಭಾಷೆ ಯಾವುದರಲ್ಲೂ ಈ ವಿಷಯ ಸಿಗೋದೇ ಇಲ್ಲ. ಸೂತ್ರ ಲಕ್ಷಣ ಸಮೇತ ಹೇಳಿದ್ದು ಯಾವುದೂ ಹೇಳೋದಿಲ್ಲ. ಅಂದರೆ ಸೂತ್ರ ಭಾಷೆ ಆಗುತ್ತೆ. ಈಗ ಒಂದು ವಿಷಯ ಶುರು ಮಾಡಿದ್ರೆ ಏನು ಹೇಳಬೇಕು ಅದಕ್ಕೆ? ಫಸ್ಟು ಯಾರು ಬರೆದವರು, ಅಪೌರುಷೇಯ ಆದರೆ ಅಪೌರುಷ ಅಂತ ಹೇಳಿ ಬರೆದ ಪೌರುಷ ಯಾರು ಹೇಳಬೇಕಾದ್ರೆ ಮತ್ತೇನು ಉಪಯೋಗ? ಅದಕ್ಕೆ ಶ್ರೋತ್ರಾನುಕೂಲ್ಯ, ವಕ್ತಾನುಕೂಲ್ಯ, ವಿಷಯ ಇರಬೇಕು, ಪ್ರಸಂಗಾನುಕೂಲ್ಯ ಎಲ್ಲ ಸೇರಿಸ್ಬೇಕು. ಇನ್ನೊಂದು ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ ಇರಬೇಕು. ಅದೆಲ್ಲ ಹೇಳಿದ್ರಿಂದ ಇದು ಪರ್ಫೆಕ್ಟ್ ಶಾಸ್ತ್ರ ಹೇಳಿಕೊಟ್ಟಾಗ ಉಳಿದು ಯಾವ ಭಾಷೆಯಲ್ಲಿ ವಿಷಯ ಶುರುವಾಗೋದೇ ಇಲ್ಲ. ಆ ದೃಷ್ಟಿಯಲ್ಲೂ ಕೂಡ ಆಚಾರ್ಯ ಭಾಷೆನೇ ಕೇಳಿದ್ದಕ್ಕೆಲ್ಲ ಉತ್ತರ ಕೊಡೋ ಭಾಷೆ ಅಂತ ಸ್ಪಷ್ಟ ಆಗುತ್ತೆ. ಮೊದಲೇ ಸೂತ್ರ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ, ಇಲ್ಲಿಂದ ಶುರು. ನಾಡಿದ್ದರಿಂದ ಸೂತ್ರಾರ್ಥ ಶುರು. ಅಥ ಅಂದರೆ ಓಂ ಅಂದ್ರೇನು, ಅಥ ಅಂದ್ರೇನು, ಅತಃ ಅಂದ್ರೇನು, ಬ್ರಹ್ಮ ಅಂದ್ರೇನು, ಜಿಜ್ಞಾಸ ಅಂದ್ರೇನು, ಎಷ್ಟು ಓಂಕಾರಗಳು ಎಲ್ಲ ವಿಷಯ ಹೇಳ್ತಾರೆ. ಅದು ಗುರುವಾರದಿಂದ ಕಂಟಿನ್ಯೂ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ. ಇನ್ನು ಕೊಡಿ ಏನದು? ಹಾಂ, ಅಧ್ಯಯನ ಮಾಡೋದು ಅಲ್ಲಿಗೆ